ಹಾಯ್ ಫ್ರೆಂಡ್ಸ್, ನಾನು ಇವತ್ತು ರಾ ಬನಾನಾ ಫ್ರೈ ಮಾಡ್ತಾ ಇದ್ದೀನಿ. ಬಾಳೆಕಾಯಿಯನ್ನು ನಾನು ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾ ಬನಾನಾ ನಾವು ನಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಬಂದರೆ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 2 ಬಾಳೆಕಾಯಿನ ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ಕಟ್ ಮಾಡ್ಕೊತೀನಿ. ಇವಾಗ ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿಬೇಕು ನಾವು. ನೋಡಿ, ಮೇಲ್ಗಡೆ ಸಿಪ್ಪೆನೆಲ್ಲ ನಾವು ತೆಗೆದುಕೋಬೇಕಾಗತ್ತೆ. ಈಗ ಎಲ್ಲ ಬಾಳೆಕಾಯಿ ನಾನು 2 ಕಟ್ ಮಾಡಿ ಈ ರೀತಿ ನೋಡಿ ಈ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತೆಳ್ಳಗಾಗಿ ನೀರಲ್ಲಿ ಹಾಕಿಡ್ಬೇಕು ಇದನ್ನು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಈಗ ನಾವು ಮಸಾಲೆಗೆ ಇಲ್ಲಿ ಪ್ಲೇಟಲ್ಲಿ ನಾನು ಅಚ್ಚ ಖಾರದ ಪೌಡ್ರನ್ನು ತೆಗೆದುಕೊಳ್ತಾ ಇದ್ದೇನೆ, 1.5 ಸ್ಪೂನಷ್ಟು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು 1/4 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೂಡ್ಕೋಬೇಕು. ಇದಕ್ಕೆ ಹೆಚ್ಚೇನು ಸಾಮಾನು ಬೇಡ, ಕಡಿಮೆ ಸಾಮಾನಿಂದ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಸ್ವಲ್ಪ ನಾನು ನೀರನ್ನು ಹಾಕೋತಾ ಇದ್ದೇನೆ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ. ನೀರು ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ರಿ. ನೋಡಿದೆ, ಇನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು. ನೋಡಿ, ಇವಾಗ ಪೇಸ್ಟ್ ಆಗಿದೆ ಇದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿನ ನಾನು ಮಸಾಲೆ ಅದಕ್ಕೆ ಹಚ್ತಾ ಇದ್ದೇನೆ. ನೋಡಿ, ಈ ರೀತಿ ಎಲ್ಲ ಬಾಳೆಕಾಯಿಗೆ ನಾವು ಮಸಾಲೆಯನ್ನು ಹಚ್ಚಬೇಕು. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಫ್ರೈ ಮಾಡೋಣ ನಾವು. ನೋಡಿ, ಇವಾಗ ಹಂಚನ್ನು ನಾನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಒಂದೊಂದೇ ಬಾಳೆಕಾಯನ್ನು ಇದರಲ್ಲಿ ಬಿಡ್ತಾ ಇದ್ದೇನೆ. ನೋಡಿ, ಇವಾಗ ಹಾಕಿದ್ದೇನೆ. ಇದು ಸಿಮ್ಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಬೇಕು. ಒಂದು 2 ನಿಮಿಷ ಆದಮೇಲೆ ನಾವು ಇದನ್ನು ತಿರುಗಿಸಿ ಹಾಕಬೇಕು. ಇವಾಗ ಹಾಗೆ ಇರಲಿ. ಇವಾಗ 2 ನಿಮಿಷ ಆಗಿದೆ. ನಾನು ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ ಇವಾಗ. ನೋಡಿ, ನೋಡಿ ಇವಾಗ ಆಗಿದೆ. ಇದನ್ನು ತೆಗೆದುಕೊಂಡ್ಬಿಡೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬಾಳೆಕಾಯಲ್ಲಿ ತುಂಬ ವಿಟಮಿನ್ಸ್ ಇದೆ. ಇದನ್ನು ಸೇವಿಸೋದು ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಕಿಡ್ನಿ ಸಮಸ್ಯೆಗಂತೂ ತುಂಬ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು. ಬಾಳೆಕಾಯಿಯನ್ನು ನಮ್ಮ ಆಹಾರದಲ್ಲಿ ಕ್ರಮವಾಗಿ ನಾವು ಉಪಯೋಗಿಸ್ತಾ ಬಂದರೆ ನಮ್ಮ ಹೆಲ್ತಿಗೆ ತುಂಬ ಉಪಯೋಗ ಇದೆ. ನೋಡಿ, ಇವಾಗ ಎಲ್ಲ ಫ್ರೈ ಮಾಡಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಕಡಿಮೆ ಒಂದು ಸಾಮಾನಿಂದ ನಾವು ಇದನ್ನು ಮಾಡ್ಕೋಬೋದು. ಬರೀ ಒಂದು 5 ನಿಮಿಷದಲ್ಲೇ ಇದು ರೆಡಿ ಆಗಿಬಿಡುತ್ತೆ. ನಾನು ಹೆಚ್ಚು ಏನು ಮಸಾಲೆಯನ್ನು ಉಪಯೋಗಿಸಿಲ್ಲ. ಬರೀ ಅಚ್ಚದ ಖಾರದ ಪೌಡ್ರು, ಅರಿಶಿನ ಪುಡಿ ಮತ್ತು ಇದು ಉಪ್ಪನ್ನು ನಾನು ಹಾಕಿದ್ದೇನೆ ಅಷ್ಟೇ. ಮತ್ತು ಕಡಿಮೆ ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದರಲ್ಲಿ ಇದೆ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ನಮ್ಮ ಆಹಾರದಲ್ಲಿ ಕೂಡ ಇದನ್ನು ಒಂದು ಭಾಗವನ್ನಾಗಿ ನಾವು ಉಪಯೋಗಿಸ್ಕೋಬೋದು. ಇದು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ನಾವು ಇದನ್ನು ಉಪಯೋಗಿಸ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ರಸಮ್ ಜೊತೆ, ಅನ್ನ ಜೊತೆ
ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಬೇಗ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.